ಒಂದು ಪ್ರಶ್ನೆ, ನಿಮ್ಮಲ್ಲಿ ಯಾವುದೇ ನಿಬಂಧನೆಗಳಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ರು ಕಾಲ್ ಮಾಡಿದಾಗ ಯಾವುದೇ ನಿಬಂಧನೆಗಳಿಲ್ಲ, ಅದು ಬೇಗ ಅದು ಖಂಡಿತ ತಿಳಿಸ್ಕೊಡೋಣ. ಮೊದಲಿಗೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ಹಾಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ, ನೀವು ಕೇಳಿದಂತಹ ಮೊದಲ ಪ್ರಶ್ನೆಗೆ ಆಲ್ಮೋಸ್ಟ್ ನನ್ನ ಬಳಿ ಬಂದವರು ಸಕ್ಸಸ್ ಆಗೋದಿಕ್ಕೆ ರೀಸನ್ ಅಂದ್ರೆ ಇಲ್ಲಿ ಇರುವಂತದ್ದು ನಿಬಂಧನೆಗಳು ಏನಕ್ಕೆ ಆಗ್ಬಾರ್ದು. ನೀವು ಯಾವ್ದನ್ನು ಅಷ್ಟೇ ತುಂಬಾ ನಿಯಮಗಳನ್ನ ನಿಬಂಧನೆಗಳನ್ನ ಇಟ್ಕೊಂಡ್ಬಿಟ್ಟು ಅದ್ ಮಾಡಕ್ಕಾಗಲ್ಲ. ಯಾವ್ದೋ ಒಂದು ಪೂಜೆ ಮಾಡ್ತಾ ಇರ್ತೀರ ನೋಡಿ, ಈ ಕುತ್ಕೋಬೇಕಿತ್ತು, ಈ ದಿಕ್ಕಿನಲ್ಲಿ ಕುತ್ಕೊಂಡು ಅವ್ರು ಸಂಪೂರ್ಣ ಮಗ್ನರಾಗೆ ಪೂಜೆ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆ ಮೈಂಡ್ ತುಂಬಾ ಕೂಲ್ ಆಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಯಾರೋ ಬಂದು ಹೇಳಿದ್ರು, ಒಂದು ಹುಳ ಬಿಟ್ರು ನಿಮ್ಮ ಕಿವಿಗೆ, ನೀವು ಎಲ್ಲ ಮಾಡಿದ್ದೀರಾ, ಆದ್ರೆ ಈ ದಿಕ್ಕಲ್ಲಿ ಕೂತು ಪೂಜೆ ಮಾಡಬಾರ್ದಿತ್ತು, ಉತ್ತರಕ್ಕೆ ಮುಖ ಮಾಡಬೇಕಿತ್ತು ಅಥವಾ ಪೂರ್ವಕ್ಕೆ ಮುಖ ಮಾಡಬೇಕಿತ್ತು. ನಿಮ್ಮ ಮೈಂಡ್ ಸೆಟ್ ಏನಾಗುತ್ತೆ ಅಲ್ಲಿ? ನೀವು ಪಾಸಿಟಿವ್ ರಿಸಲ್ಟೇನ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಥವಾ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ? ಓ ನಾನು ಮಾಡಿದಿಲ್ಲ, ತಪ್ಪಾಯ್ತು, ಇದು ವ್ಯರ್ಥ, ವೇಸ್ಟ್ ಅಲ್ವಾ? ಇದಿರುತ್ತೆ. ಇಲ್ಲಿ ಯಾವುದನ್ನು ಕೂಡ ನಾವು ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಬೇಕು. ಇಲ್ಲಿ ಏನು ಎಂಜಾಯ್ ಮಾಡಬೇಕು? ಶರೀರ ಅಲ್ಲ, ನಿಮ್ಮ ಸೋಲ್, ನಿಮ್ಮ ಆತ್ಮ ಚೈತನ್ಯ ಇದೆಯಲ್ಲ, ಅದೇ ಎಂಜಾಯ್ ಮಾಡಬೇಕು. ಅದಕ್ಕೆ ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ನಿಯಮ ಅದಕ್ಕಿಲ್ಲ. ಈ ನಿಯಮಗಳು, ನಿಯಮಾವಳಿಗಳು, ಈ ಕಟ್ಟಳೆಗಳೆಲ್ಲ ಮಾಡ್ಕೊಂಡಿರೋದು ನಾವು. ಇದನ್ನ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಕೆಲವೊಬ್ರು ಹೇಳ್ತಾರೆ ರೇಖಿ ಸಾಧನೆಯನ್ನ ಮಾಡುವಾಗ ಮೇಡಮ್ 21 ದಿನ ಉಪ್ಪು ನೀರಲ್ಲೇ ಸ್ನಾನ ಮಾಡಬೇಕು. ಉಪ್ಪು ನೀರಲ್ಲಿ ಸ್ನಾನ ಮಾಡೋದು ತಪ್ಪಲ್ಲ, ಆದ್ರಿಂದ ಉಪ್ಪಿನಲ್ಲಿ ನೆಗೆಟಿವಿಟಿನ ಕಡಿಮೆ ಮಾಡುವಂತಹ ಶಕ್ತಿ ಇದೆ, ಅದು ಒಪ್ಕೋಬೇಕು, ಖಂಡಿತ ಒಪ್ಕೋಬೇಕು. ಹಾಗಿದ್ರೆ ಉಪ್ಪು ನೀರಲ್ಲೇ ಸ್ನಾನ ಮಾಡ್ಕೋರ್ಬೇಕು, ನಿಯಮ ಯಾವುದೂ ಇಲ್ಲ. ನಿಮ್ಮ ಇಚ್ಛೆ, ನೀವು ಸ್ನಾನ ಮಾಡಿ ಆದ್ರೂ ಕೂಡಿ, ಮಾಡದೆ ಯಾರು ಕೂತ್ಕೊಳ್ಳಿ. ಅಥವಾ ನೀವು ಆಹಾರ ಪದ್ಧತಿಗಳಲ್ಲಿ ಕೆಲವೊಬ್ಬರಿಗೆ ನಿಯಮಗಳಿದೆ. ಸೊ ಅದು ಯಾವುದೇ ರೀತಿ ಆಹಾರ ಪದ್ಧತಿಗಳಲ್ಲಿ ನಿಯಮಗಳಿಲ್ಲ. ಯಾಕೆಂದ್ರೆ ನೋಡಿ, ಸಂಪೂರ್ಣ ನೀವು ಸಾಧನೆ ಬಂದು ನಿಮ್ಮ ಚಕ್ರಗಳಿಗೆ ಮಾಡ್ತಾ ಇದ್ದೀರಾ. ಫಿಸಿಕಲ್ ಬಾಡಿನ ಯಾಕೆ ನೀವು ಫಿಸಿಕಲ್ ಬಾಡಿಗೆ ಯಾಕೆ ಫೋಕಸ್ ಮಾಡ್ತಾ ಇದ್ದೀರಾ? ಇದೇ ನನ್ನ ಪ್ರಶ್ನೆ. ನೀವು ಬಾಡಿ ಆಫ್ ಮಾಡಿ, ಈ ಬಾಡಿನ ಸ್ವಿಚ್ ಆಫ್ ಮಾಡಿ, ಆಗಷ್ಟೇ ನಿಮ್ಮ ಅಂತರ್ದೃಷ್ಟಿಗೆ ನಿಮ್ಮ ಚಕ್ರಗಳು ಕಾಣೋದಿಕ್ಕೆ ಸಾಧ್ಯ. ನೀವು ಫಿಸಿಕಲ್ ಬಾಡಿ ಆಕ್ಟಿವ್ ಆಗಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಮ ಚಕ್ರಗಳು ನೀವು ಯಾವತ್ತೂ ನೋಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾವುದೇ ನಿಯಮಗಳು ಇಟ್ಕೋಬೇಡಿ, ಅಲ್ಲೋಗ್ಬಾರ್ದು ಇಲ್ಲೋಗ್ಬಾರ್ದು, ಒಂದೇ ಜಾಗದಲ್ಲಿ ಕೂತ್ಕೊಂಡು ಎಲ್ಲಿ ಇರುತ್ತದೆ ಅಂತ ಆಂಟೆನಾ ಮುಖಾಂತರ ಎಲ್ಲಿ ಕನೆಕ್ಷನ್ಸ್ ಆಗಿರುತ್ತೋ ಆಗ ಆಂಟೆನಾ ಕ್ರಿಯೇಟ್ ಆಗಿರುತ್ತೆ. ಆಂಟೆನಾ ಮುಖಾಂತರ ಅಲ್ಲೇ ಎನರ್ಜಿ ಕನೆಕ್ಟ್ ಆಗುವಂಥದ್ದು, ಆ ಜಾಗ ಬಿಟ್ಟು ನಿಲ್ಲೂ ಆಗಲ್ಲ. ಓಕೆ, ನಾನು ಹೇಳುವಂಥದ್ದು ಬ್ರಹ್ಮಾಂಡದ ಶಕ್ತಿ ಎಲ್ಲಿಗೆ ಬೇಕಾದ್ರೂ ಸಂಚಾರ ಮಾಡೋ ತಾಕತ್ತಿದೆ. ಅದು ಆನ್ಲೈನಲ್ಲಿ ಎಲ್ಲೋ ಒಬ್ರು ಕೂತಿರೋ ಇನ್ನೆಲ್ಲೋ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ವೈಬ್ರೇಷನ್ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೆ, ಬ್ರಹ್ಮಾಂಡದ ಎನರ್ಜಿ ನಿಮ್ಮ ಒಳಗಡೆ ಜಾಗೃತ ಆದ್ಮೇಲೆ ನೀವು ನಿಮ್ಮ ಹಸ್ತವನ್ನ ರಬ್ ಮಾಡಿ ಎಲ್ಲೇ ಹಿಡಿದ್ರು ಆ ಎನರ್ಜಿ ಹರಿಲೇಬೇಕು, ಬರಲೇಬೇಕು. ಅದು ನಿಬಂಧನೆ ಯಾಕೆ? ಸೊ ಈಗ ಎಲ್ಲೋ ನಾನೀಗ ನನ್ನ ತಾಯಿ ಮನೆ ತಗೊಂಡ್ರಿ ರೇಖಿ ದೀಕ್ಷೆ ತಗೊಂಡಿರ್ತೀನಿ, ಗಂಡನ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡೋಂಗಿಲ್ವಾ? ಅಥವಾ ಮನೆಯಲ್ಲಿ ತಗೊಂಡಿರ್ತೀವಿ, ನಾಳೆ ಫ್ರೆಂಡ್ಸ್ ಮನೆಗೆ ಹೋಗಿರ್ತೀವಿ, ಪ್ರಾಕ್ಟೀಸ್ ಮಾಡೋಂಗಿಲ್ವಾ? ಏನೋ ಕೆಲಸ ಬೀಳುತ್ತೆ, 15-20 ದಿನ ಎಲ್ಲೋ ಹೊರಗಡೆ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡೋಂಗಿಲ್ವಾ? ನೋಡಿ, ಯಾವಾಗ ಈ ಎಲ್ಲ ನಿಯಮಗಳನ್ನ ಹಾಕೋತೀವಿ ಅಂದಾಗ ನಾನು ಜಸ್ಟ್ ನಿಮ್ಮ ಫಿಸಿಕಲ್ ಬಾಡಿಗೆ ಎನರ್ಜಿ ಕನೆಕ್ಟ್ ಮಾಡಿದ್ರೆ, ನಾನು ಕನೆಕ್ಟ್ ಮಾಡೋದು ನಿಮ್ಮ ಬಾಡಿಗೆ ಅಲ್ಲ. ನಾವು ಕನೆಕ್ಟ್ ನಿಮ್ಮ ಚಕ್ರಗಳು ನಿಮ್ಮ ಶರೀರ ಬಿಟ್ಬಿಟ್ಟು ಎಲ್ರಿ ಹೋಗುತ್ತೆ. ಫಸ್ಟ್ ಕಂಡೀಷನ್ಸ್ ಇದೆ. ಓಕೆ, ನಮ್ಮ ಚಕ್ರಗಳು ನಮ್ಮ ಶರೀರದಲ್ಲೇ ಇದೆ ಅಂತ ಅಂದಾಗ, ಸೊ ನಮ್ಮ ಚಕ್ರಗಳನ್ನ ಎಲ್ಲೋ ತೆಗೆದಿಟ್ಟಂತ ಹೋಗಿರಲ್ಲ, ಅದಲ್ಲೇ ಇರುತ್ತೆ. ನಿಮ್ಗೆ ಸಂಪೂರ್ಣ ಶಕ್ತಿಪಾತ ಆಗೋದು ನಿಮ್ಮ ಚಕ್ರಗಳಿಗೆ ಅಂತ ಅಂದಮೇಲೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಜಾಗದಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು, ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು. ಡೈಲಿ 3 ಟೈಮ್ಸ್ ಅಂತೀನಿ. ಅಟ್ಲೀಸ್ಟ್ ತುಂಬ ಖಿನ್ನತೆ, ತುಂಬ ಒತ್ತಡಕ್ಕೆ ಒಳಗಾದವರು ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ. ರೇಖೆ ಅನ್ನೋದು ನೀವು ಅನ್ಕೊಡಾಗೋ ಅಲ್ಲ, ಬೇರೆಯವ್ರು ಹೇಳೋ ಥರನೂ ಅಲ್ಲ. ಅದೊಂದು ಅದ್ಭುತ, ಅದು ಅನುಭವಿಸ್ತಾರೆ ಅಷ್ಟೇ, ಅದನ್ನ ಹೇಳಲಿಕ್ಕೆ ಸಾಧ್ಯ. ಅವರಿಗೆ ಹೇಗೆ ಕಾಣಿಸುತ್ತೋ, ಅವ್ರವ್ರಿಗೆ ಹೇಗೆ ಗೋಚರ ಆಗುತ್ತೋ ಹಾಗೆ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಅವ್ರಿಗೆ ಕಂಡಿದ್ದೇ ಸತ್ಯ ಅಲ್ಲ, ಅದಕ್ಕೆ ಮೀರಿದ ಮತ್ತೊಂದು ಅದ್ಭುತವಾದ ಬ್ರಹ್ಮಾಂಡವೇ ಇರುತ್ತೆ. ಅದನ್ನ ನೋಡೋದಿಕ್ಕೆ ನಮಗೆ ಆ ಕೆಪಾಸಿಟಿ ಇರಬೇಕು, ಆ ತಲ್ಲೀನತೆ ಇರಬೇಕು, ಶ್ರಮ ಇರಬೇಕು. ಹಾಗಾಗಿ ಈ ಎಲ್ಲ ತಲ್ಲೀನತೆ, ಆಸಕ್ತಿ, ಶ್ರಮ ಮತ್ತೆ ಸಮಯ ಪ್ರಜ್ಞೆ ಎಲ್ಲವೂ ಕೂಡ ನನ್ನ ಬಳಿ ರೇಖಿ ದೀಕ್ಷೆ ಪಡೆದಂತಹ ವಿದ್ಯಾರ್ಥಿಗಳಲ್ಲಿ ಇರೋದ್ರಿಂದ ಆ ನನ್ನ ಅದ್ಭುತವಾದಂತಹ ಎಲ್ಲ ಚೈತನ್ಯಗಳು ಕೂಡ ಅದ್ಭುತವಾದ ಚೈತನ್ಯಗಳಾಗಿ ಅವರ ಲೈಫಲ್ಲಿ ಬದಲಾವಣೆಗಳನ್ನ, ಯಶಸ್ಸನ್ನ ಪಡೆಯುವಂಥದ್ದಾಗ್ತಾ ಇದೆ. ಹಾಗಾಗಿ ಸೊ ಏನಕ್ಕೆ ನನ್ನ ಬಳಿ ಪಡೆದಂತಹ ವಿದ್ಯಾರ್ಥಿಗಳು ಸಕ್ಸಸ್ ಆಗ್ತಾರೆ ಅಂದ್ರೆ ಅದು ಅವರ ಶ್ರಮ. ಸಸಿಯನ್ನ ನೆಟ್ಟಿದೀವಿ, ಅದನ್ನ ದಿನಾ ಪೋಷಣೆ ಮಾಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ರೇಖೆ ಅನ್ನೋದು ನೀವ್ಯಾರು ಮುಟ್ಟಕ್ಕಾಗದೇ ಇರುವಂತಹ ನಕ್ಷತ್ರ ಅಲ್ಲ.
ನಮ್ಮೊಳಗಡೆ ಸೃಷ್ಟಿ ಮಾಡ್ಕೊಳ್ಳುವಂತಹ ಅದಮ್ಯವಾದ ಅದ್ಭುತವಾದ ಶಕ್ತಿ. ಓಕೆ, ನಾವೇ ಈ ಶಕ್ತಿ ಪುಂಜಗಳಾಗಬೇಕು. ನಾವು ಮುಟ್ಟಕ್ಕಾಗ್ದೇ ಇರೋ ಎನರ್ಜಿ ಎಲ್ಲೋ ಇದೆ, ಸೂರ್ಯನ ನಾನು ಮುಟ್ಟಕ್ಕಾಗಲ್ಲ ಅನ್ಬಾರ್ದು. ನಾನೇ ಸ್ವಯಂ ಸೂರ್ಯನಾಗಿ ಈ ಜಗತ್ತಿಗೆ ಬೆಳಕು ನೀಡುವಂತಹ ಕಾರ್ಯವನ್ನು ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ಧನ್ಯವಾದಗಳು. ಥ್ಯಾಂಕ್ ಯು.